ನಾಗರಾಜ್ ಗೊತ್ತಿತ್ತು. ಹೇಳಿ. ಇವತ್ತು ಸಾಯಂಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಅವರು ಬರುವಾಗ ಸುಮ್ಮನೆ ಬಂದಿಲ್ಲ, ಮೊನ್ನೆ ದಿನ ಒಂದು ಹೇಳಿಕೆ ಕೊಟ್ಟು ಬಂದಾರ. ರಾಜ್ಯ ಭೀಕರ ಬರಗಾಲ ಎದುರಿಸ್ಲಿಕ್ಕದ, ಯಾರು ಬಿತ್ತಣಿಕೆ ಮಾಡಬೇಡ್ರಿ ಅಂತ. ನಮ್ಮಲ್ಲಿ ಯಾವ ಜಲಾಶಯಗಳಿಲ್ಲ, ಭಾಳ ನೀರಿನ ಮೂಲಗಳಿಲ್ಲ, ಬಿತ್ತಣಿಕೆ ಪ್ರಶ್ನೆ ಇಲ್ಲ. 25% ಸಹಿತ ಈ ಸರ್ತಿ ಬಿತ್ತಣಿಕೆ ಆಗುವ ಸಾಧ್ಯತೆಗಳಿಲ್ಲ. ಮುಖ್ಯಮಂತ್ರಿಗಳು ಭೀಕರ ಬರಗಾಲ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳದೇ ಜವಾಬ್ದಾರಿ. ಬಹಳ ದಾರಿ ನೋಡಬಾರ್ದವರು ತಕ್ಷಣ ಕಲಬುರಗಿ ಜಿಲ್ಲೆ, ಹೈದರಾಬಾದ್ ಕರ್ನಾಟಕ ಅರ್ಥಾತ್ ಕಲ್ಯಾಣ ಕರ್ನಾಟಕ ಭೀಕರ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಒಂದನೇದಾಗಿ. ಎರಡನೇದಾಗಿ ಘೋಷಣೆ ಮಾಡಿ ಬಿಡೋದಷ್ಟೇ ಅಲ್ಲ, 2 ಮುಖ್ಯವಾದ ಆ್ಯಕ್ಟ್ಗಳವ. ಅದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅದ, ವಿಪತ್ತು ನಿರ್ವಹಣಾ ಕಾಯ್ದೆ ಅದ. ಅದನ್ನು ತಕ್ಷಣ ಜಾರಿ ಮಾಡಬೇಕು. ಆ ಕಾಯ್ದೆ ಅಡಿಯಲ್ಲಿ ಮೇವು, ನೀರು, ಉದ್ಯೋಗ, ಪ್ರಕೃತಿ ಮತ್ತು ಇನ್ನಿತರ ವಿಷಯಗಳ ಸಂಬಂಧಪಟ್ಟಂಗ ತಕ್ಷಣ ಕ್ರಮ ವಹಿಸಬೇಕಾಗ್ತದ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನೋದು. ಆಮೇಲೆ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಅಂತ ಒಂದದ, ಮುಖ್ಯಮಂತ್ರಿಗಳಿಗೆ ಗೊತ್ತದ. ಜೀವನಾವಶ್ಯಕ ವಸ್ತುಗಳ ಬೆಲೆಯನ್ನು ಬರಗಾಲದ ಸಂದರ್ಭದಲ್ಲಿ ಹೆಚ್ಚು ಮಾಡಬಾರ್ದು. ಬರಗಾಲ ಅಂತ ಬಂತು ಅಂದ್ರೆ ನಡಬರ್ಕಿರುವಂಥ ಮಧ್ಯವರ್ತಿಗಳಿಗೆ ಹೊಡ್ಕೊಂಡು ತಿನ್ನಲಿಕ್ಕೆ ಒಂದು ಹಬ್ಬ, ಗುತ್ತಿಗೆದಾರರು ಇನ್ನೊಬ್ಬರು ಮತ್ತೊಬ್ಬರು ಹೊಡ್ಕೊಂಡು ತಿನ್ನಲಿಕ್ಕೆ ಒಂದು ಹಬ್ಬ. ನಾವು ಹೇಳ್ತೀವಿ, ಇದು ತಡೆಗಟ್ಟಬೇಕು. ಯಾವುದೇ ಜೀವನಾವಶ್ಯಕ ವಸ್ತುಗಳ ಬೆಲೆಯನ್ನು ಹೆಚ್ಚಳ ಆಗಲಾರ್ದಂಗೆ ನೋಡ್ಕೊಳ್ಬೇಕು. ಇದು ಸರ್ಕಾರದ ಆದ್ಯ ಕರ್ತವ್ಯ. ಅದರ ಜೊತೆಗೇ ಉದ್ಯೋಗ ಖಾತ್ರಿ ಕಾಯ್ದೆ, BJPಯವರು ಕೇಂದ್ರದಲ್ಲಿದ್ದಾರೆ, ಕಾಂಗ್ರೆಸ್ನವರು ರಾಜ್ಯದಲ್ಲಿದ್ದಾರೆ. ಮೊದಲಿರುವಂಥ ಉದ್ಯೋಗ ಖಾತ್ರಿ ಕಾಯ್ದೆ ತೆಗೆದುಹಾಕಿದ್ದಾರೆ ಕೇಂದ್ರ ಸರ್ಕಾರದವರು. ಈಗ 60-40 ಅನುಪಾತದ ಒಳಗೆ VB ಗ್ರಾಮ್ಜಿ ತೊಗೊಂಡು ಬಂದಾರ. ಆದರೆ ಒಬ್ಬರಿಗೂ ಕೆಲಸ ಕೊಟ್ಟಿಲ್ಲ. ಜುಲೈ 1ನೇ ತಾರೀಕಿನಿಂದ ಕೆಲಸ ಕೊಡಬೇಕು ಅಂತದ. 125 ದಿನ ಕೊಡ್ತೀವಿ ಅಂತ ಹೇಳ್ಯಾರ, ಹೆಚ್ಚು ವೇತನ ಕೊಡ್ತೀವಿ ಅಂತ ಹೇಳ್ಯಾರ, ಕೂಲಿ ಕೊಡ್ತೀವಿ ಅಂದಾರ. ಆದರೆ ಇವತ್ತಿಗೂ ಜಾರಿ ಮಾಡಿಲ್ಲ. ಈ ಹಗಲು ಮೋಸ, ಹಗಲು ದರೋಡೆಯನ್ನು ಬರಗಾಲ ಸಂದರ್ಭದಲ್ಲಿ ಮಾಡಬಾರ್ದು. BJPಯ ಲೀಡರ್ಗಳು ಇದ್ದಾರೆ, ಸೊ ಅವರನ್ನು ನಾವು ಆಗ್ರಹ ಮಾಡ್ತೀವಿ. ಗೊಬ್ಬರವನ್ನು ಉಚಿತವಾಗಿ ಕೊಡಬೇಕು ಕೇಂದ್ರ ಸರ್ಕಾರ, ಬೀಜವನ್ನು ರಾಜ್ಯ ಸರ್ಕಾರ ಉಚಿತವಾಗಿ ಕೊಡಬೇಕು. 200 ದಿನ ಉದ್ಯೋಗ ಖಾತ್ರಿ ಕೆಲಸ ವಿಸ್ತರಣೆ ಮಾಡಬೇಕು. ನಗರಕ್ಕೂ ಉದ್ಯೋಗ ಖಾತ್ರಿಯನ್ನು ಜಾರಿ ಮಾಡಬೇಕು. ಬರಗಾಲ ಸಂದರ್ಭದಲ್ಲಿ ಕತೆ ಹೇಳ್ಕೊಂಡಿರಬಾರ್ದು. ಇವರು ಯಾರೂ ಸಹಿತ ಜನರಿಗೆ ಕಷ್ಟ ಬಂದಾಗ ರೈತರು, ಕೂಲಿ ಕಾರ್ಮಿಕರು, ಬಡವರು, ದುಡಿಯೋರು ಬರಗಾಲ ಬಂದಾಗ ಬಲಿಯಾಗ್ತಾರ. ಇದರ ಪ್ರಜ್ಞೆ ಅವರಿಗೆಲ್ಲರಿಗೂ ಇರಬೇಕು. ಸೊ ಇಂಥ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ವಚನ ಇವರು ನೆನಪಿಟ್ಕೊಳ್ಬೇಕು. ಶರಣ ಸೂಫಿ ಸಂತರ ನಾಡು, ಉಳ್ಳವರ ಹಗೆವನ್ನು ಈಗ ತೆಗಿಬೇಕು. ಉಳ್ಳವರಿಗೆ ನೀವು ರಕ್ಷಣೆ ಮಾಡೋ ದಿಕ್ಕಲ್ಲಿ ಏನಾದರೂ ಪ್ಯಾಕೇಜ್ಗಳು ತಂದ್ರಿ ಅಂತ ಹೇಳಿದ್ರೆ ಅದು ಬಡವರಿಗೆ ಶ್ರಮವನ್ನು ಲೂಟಿ ಮಾಡೋದಾಗ್ತದೆ. ಹಾಗಾಗಿ CPIM ಪಕ್ಷ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ, 200 ದಿನ ಕೆಲಸ ಆರಂಭ ಮಾಡಿರಿ, ನಗರಕ್ಕೆ ತೊಗೊಂಡು ಬನ್ನಿರಿ, ಕೂಲಿಗಾಗಿ ಕಾಳು ಯೋಜನೆಯನ್ನು ತೊಗೊಂಡು ಬನ್ನಿರಿ, ಉದ್ಯೋಗ ಸೃಷ್ಟಿ ಮಾಡಿರಿ. 1 ಎಕರೆಯಿಂದ 5 ಎಕರೆ ಹೊಲ ಶ್ರೀಮಂತರದಿರ್ಬೋದು, ಬಡವರದಿರ್ಬೋದು, ಆ ಎಲ್ಲ ಹೊಲದೊಳಗೆ ಏನು ಕುಂಟಿ ನೇಗಲ ಮಾಡೋದು, ಬೀಜ ಬಿತ್ತನೆ ಮಾಡೋದು, ಬದು ನಿರ್ಮಾಣ ಮಾಡೋದು, ಬೇರೆ ಎಲ್ಲ ಕೆಲಸಗಳು ಸಹ ಉದ್ಯೋಗ ಖಾತ್ರಿ ಅಡಿಯಲ್ಲಿ ತಗೋಬೇಕು. ಮತ್ತು ಕೆಲಸ ಮಾಡಿದವರಿಗೆ ಕೂಲಿ ಕೊಡಬೇಕು. ರೈತರ ಕೈಯಿಂದ ಕೂಲಿ ಕೊಡ್ಲಿಕ್ಕೆ ಆಗಲ್ಲ. ಈ ರೀತಿ ರೈತರನ್ನ, ಕೂಲಿ ಕಾರ್ಮಿಕರನ್ನ, ಜನರನ್ನ, ಜಾನುವಾರನ್ನ, ಯುವ ಜನತೆಯನ್ನು ರಕ್ಷಿಸಬೇಕಾದದ್ದು ಕರ್ತವ್ಯ ಸರ್ಕಾರದ್ದು. ಈ ಕೆಲಸವನ್ನು ನೀವು ನಿರ್ವಹಿಸ್ರಿ. ಸುಮ್ಮನೆ ಮಾತಾಡಿ ಬಡಾಯಿ ಕೊಚ್ಕೋಬೇಡ್ರಿ. ಅದ್ದೂರಿ ಮೆರವಣಿಗೆಗಳು, ಅದ್ದೂರಿ ಖರ್ಚು ವೆಚ್ಚವು, ಅದ್ದೂರಿ ಇಂಥವುಗಳ ಮಾಡೋದು ಯಾವ ರಾಜಕೀಯ ಪಕ್ಷಕ್ಕೂ ಭೂಷಿತ ಅಲ್ಲ. ಜನ ಹಸಿವಿನಿಂದ ಒದ್ದಾಡ್ತಿದ್ದಾರೆ. ಹಸಿವಿನ ಮೇಲೆ ಬಡ ಜನತೆಯ ಹಸಿವಿನ ಮೇಲೆ ನೀವುಗಳು ಅಪಮಾನ ಮಾಡುವಂಥ ಕೆಲಸ ಮಾಡಬೇಡಿ ಅಂತ ನಾವು ತಿಂಗಳಿಂದ ಮಳೆನೇ ಇಲ್ಲ. ಪೂರ್ತಿ ಕೆಲವು ಜನ ರೈತರು ಕೆಲವೊಂದು ಭಾಗದಾಗ ಸ್ವಲ್ಪ ಮಳೆ ಬಿದ್ದಿದ್ದಕ್ಕೆ ರೈತರು ಬಿತ್ತನೆ ಮಾಡ್ಯಾರ. ಇವತ್ತದು ಬೆಳೆ ಎದ್ದು ಒಣಗಲಕ್ಕೆ ಶುರು ಮಾಡ್ಯಾರ, ಮಳೆನೇ ಇಲ್ಲ. ಮತ್ತು ಅಲ್ಲದೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲಿ ಸರಿಯಾಗಿ ಜಾರಿ ಆಗ್ತಾಯಿಲ್ಲ. ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ್ರು ಕೂಡ 2 ವಾರ 3 ವಾರ ಕೆಲಸ ಮಾಡಿದ್ರು ನಿಲ್ತಾನೆ ಅವರು ಬಾಕಿ ವೇತನ ಪಾವತಿ ಮಾಡಿಲ್ಲ. ಅಲ್ಲದೆ ಮುಂದೆ ಖಾಲಿ ಇದ್ದು ಕೆಲಸ ಕೊಟ್ಟಿರೋ ಕೆಲಸನೂ ಕೊಡ್ತಾಯಿಲ್ಲ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಡೆ ಕುಡಿಯೋ ನೀರಿನ ಅಭಾವ ಆಗ್ಯದ, ಒಂದು ಕಡೆ ಕೂಲಿಕಾರ ಕೆಲಸ ಇಲ್ಲ. ಹಿಂಗಾಗಿ ಗುಳೆ ಹೋಗ್ಲಿಕ್ಕೆ ಶುರು ಮಾಡ್ಯಾರ. ಇದು ದೊಡ್ಡ ಸಮಸ್ಯೆ. ಅದಕ್ಕಾಗಿ ನಾವು ಹೇಳ್ತೇವೆ, ಜಿಲ್ಲಾಡಳಿತ ಇವತ್ತು ಗಮನ ಹರಿಸಿ ಗುಲ್ಬರ್ಗ ಜಿಲ್ಲೆ ಬರಗಾಲನ್ನು ಘೋಷಣೆ ಮಾಡಿ ಎಲ್ಲ ಒಂದು ರೈತರಿಗೆ, ಕೂಲಿಕಾರರಿಗೆ ಎಲ್ಲ ಕೆಲಸ ಕೊಡಬೇಕು. ಮತ್ತು ಪುನಃ ಮಳೆ ಬಿದ್ದಾಗ ಬಿತ್ತಲಾಗಿ ಬೀಜ ಗೊಬ್ಬರ ಎಲ್ಲ ಕೊಡಬೇಕು. ಈಗಾಗಲೇ ಬೀಜ ಗೊಬ್ಬರ ಎಲ್ಲ ನಷ್ಟ ಆಗ್ಯಾವ. ಹಾಗಾಗಿ ಇವತ್ತು ನಾವು CPM ಪಕ್ಷದಿಂದ ಗುಲ್ಬರ್ಗ ಜಿಲ್ಲಾ ಬರಗಾಲ ಘೋಷಣೆ ಮಾಡ್ಬೇಕಂತೇಳಿ ಈ ಒಂದು ಹೋರಾಟ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೆವು. ಅಲ್ಲದೆ ನಮ್ಮ ಹಾಸ್ಟೆಲ್ ನೌಕರರು ಇವತ್ತು
ಒಂದು 2 ತಿಂಗಳ ಹಿಂದೆ ಇವತ್ತು ಕನಿಷ್ಠ ವೇತನ ಜಾರಿ ಮಾಡಬೇಕು ಸರ್ಕಾರ ಆದೇಶ ಮಾಡಿಲ್ಲ. ಆದರೆ ಇವತ್ತು ಮೈನಾರಿಟಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕನಿಷ್ಠ ವೇತನ ಜಾರಿಯಾಗಿಲ್ಲ. ಅದು BCM ಇಲಾಖೆಯಲ್ಲಿ ಮಾತ್ರ 2 ತಿಂಗಳು ಹಿಡಿದು ಕನಿಷ್ಠ ವೇತನ ಅವರು ಜಾರಿ ಮಾಡ್ಯಾರ. ಸಮಾಜ ಕಲ್ಯಾಣ ಮತ್ತು ಮೈನಾರಿಟಿ ಅಧಿಕಾರಿಗಳು ಅವರು ಭಾಳಷ್ಟು ನಿರ್ಲಕ್ಷ್ಯ ಮಾಡತ್ತಾರೆ. ಅದಕ್ಕಾಗಿ ಇವತ್ತು ಕನಿಷ್ಠ ವೇತನ ಜಾರಿ ಮಾಡಬೇಕು, ವಾರಕ್ಕೊಂದು ರಜೆ ಕೊಡಬೇಕು ಅಂತ ಇದು ಪ್ರಮುಖ ಬೇಡಿಕೆ. ಅಲ್ಲದೆ ಸಿಬ್ಬಂದಿಗಳಿಗೆ ಈಗ ವೇತನ ಹೆಚ್ಚಾಗ್ಯದ, ಭಾಳಷ್ಟು ಕಿರುಕುಳ ಕೊಟ್ಟು ಅವ್ರಿಗೆ ಕೆಲಸ ತೆಗೆದು ಹೊಸಬ್ರಿಗೆ ಕೊಡೋದು ಶುರು ಮಾಡ್ಯಾರ. ಅದನ್ನು ಕೂಡ ನಾವು ವಿರೋಧಿಸಿ ಇವತ್ತು ನಾವು ಇಲ್ಲಿ ಧರಣಿ ಮಾಡ್ತಾಯಿದ್ದೆವು. ಈ ಧರಣಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಅವರು ನಮ್ಮ ಬೇಡಿಕೆ ಬಗ್ಗೆ ಸ್ಪಂದನೆ ಆಗುವವರೆಗೂ ಕೂಡ ಈ ಒಂದು ಧರಣಿ ಸತ್ಯಾಗ್ರಹ ನಾವು ಮುಂದುವರಿಸಬೇಕಂತ ತೀರ್ಮಾನ ಮಾಡಿ. ಸರ್, ನಾಳೆಗೆ CM ಅವ್ರು ಬರ್ತಾ ಇದ್ದಾರೆ. ಎತ್ತಿ ಹಿಡಿಬೇಕು.